ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಮಸ್ತೆ ಎಲ್ಲರಿಗೂ. ಇವತ್ತು ನಾನು ಜಮಿನಿ ರಾಯ್ ಪೇಂಟಿಂಗ್ನ ಮಾಡಿಕೊಂಡೆ. ಚಿಕ್ಕದಾಗಿ ಸುಮ್ಮನೆ ಒಂದು ಎಕ್ಸಾಂಪಲ್ ಆಗಿ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಯಾನ್ವಾಸಲ್ಲಿ ನಾನು ಮಾಡಿಕೊಂಡೆ. ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿಕೊಂಡು ಡ್ರಾ ಮಾಡ್ಕೊಂಡಿದ್ದೀನಿ. ನಾನು ಜಮಿನಿ ರಾಯ್ ಮೂಲತಃ ಇದೇ ಆಕಾರದಲ್ಲಿರುತ್ತೆ. ಜಮಿನಿ ರಾಯ್ ಬಗ್ಗೆ ತಿಳ್ಕೊಬೇಕಂದ್ರೆ ಇವರು ಏಪ್ರಿಲ್ 11, 1887ರಲ್ಲಿ ಜನಿಸ್ತಾರೆ. ಇವರು ಒಬ್ಬ ವರ್ಣಚಿತ್ರಕಾರರು. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಭಾರತ ಸರ್ಕಾರ 1954ರಲ್ಲಿ ನೀಡಿ ಗೌರವಿಸಿದೆ. ಇವರು ಅತ್ಯಂತ ಪ್ರಸಿದ್ಧ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಚಿತ್ರಕಲೆಯಲ್ಲಿ. ರಾಯ್ ಅವರ ಅತ್ಯಂತ ಸರಳೀಕೃತ ಸಮತಟ್ಟಾದ ಶೈಲಿ ಮತ್ತು ಯುರೋಪಿಯನ್ ಆಧುನಿಕ ಕಲೆಯನ್ನು ನೆನಪಿಸುತ್ತದೆ. ಇದು ಭಾರತೀಯ ದೇವಾಲಯಗಳಲ್ಲಿ ತಾಲಿಸ್ಮನ್ಗಳಾಗಿ ಮಾರಾಟವಾಗುವ ಬಜಾರ್ ವರ್ಣಚಿತ್ರಗಳಿಂದ ಪ್ರಭಾವಿತವಾಗಿದೆ ಈ ಚಿತ್ರಕಲೆ. ಏಪ್ರಿಲ್ 11, 1887ರಲ್ಲಿ ಜನಿಸ್ತಾರೆ. ಇವರು ಒಬ್ಬ ವರ್ಣಚಿತ್ರಕಾರರು. ಇವರಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಭಾರತ ಸರ್ಕಾರ 1954ರಲ್ಲಿ ನೀಡಿ ಗೌರವಿಸಿದೆ. ಇವರು ಅತ್ಯಂತ ಪ್ರಸಿದ್ಧ ವಿದ್ಯಾರ್ಥಿಗಳಲ್ಲಿ ಒಬ್ಬರಾಗಿದ್ದರು ಚಿತ್ರಕಲೆಯಲ್ಲಿ. ರಾಯ್ ಅವರ ಅತ್ಯಂತ ಸರಳೀಕೃತ ಸಮತಟ್ಟಾದ ಶೈಲಿ ಮತ್ತು ಯುರೋಪಿಯನ್ ಆಧುನಿಕ ಕಲೆಯನ್ನು ನೆನಪಿಸುತ್ತದೆ. ಇದು ಭಾರತೀಯ ದೇವಾಲಯಗಳಲ್ಲಿ ತಾಲಿಸ್ಮನ್ಗಳಾಗಿ ಮಾರಾಟವಾಗುವ ಬಜಾರ್ ವರ್ಣಚಿತ್ರಗಳಿಂದ ಪ್ರಭಾವಿತವಾಗಿದೆ ಈ ಚಿತ್ರಕಲೆ. ಇವರು ಮೂಲತಃ ಬಂಗಾಳದ ಬಂಕುರಾ ಜಿಲ್ಲೆಯ ಬೆಲಿಯಾಟೋರಾ ಗ್ರಾಮದಲ್ಲಿ ಸಾಧಾರಣವಾಗಿ ಶ್ರೀಮಂತ ಕಾಯಸ್ಥ ಭೂಮಾಲೀಕರ ಕುಟುಂಬದಲ್ಲಿ ಹುಟ್ಟುತ್ತಾರೆ. ಅವರು ಸರಾಸರಿ ಮಧ್ಯಮ ವರ್ಗದ ಕಲಾಪ್ರಿಯ ಕುಟುಂಬದಲ್ಲಿ ಬೆಳೀತಾರೆ. ಕೊನೆಯದಾಗಿ ಭವಿಷ್ಯದ ನಿರ್ಧಾರಗಳ ಮೇಲೆ ಪ್ರಭಾವ ಬೀರುತ್ತದೆ ಈ ಚಿತ್ರಕಲೆ. ತಮ್ಮ 16ನೇ ವಯಸ್ಸಿನಲ್ಲಿ ಕೋಲ್ಕತ್ತಾದ ಸರ್ಕಾರಿ ಕಲಾ ಕಾಲೇಜಿನಲ್ಲಿ ಅಧ್ಯಯನ ಮಾಡಲು ತೆರಳುತ್ತಾರೆ. ನಂತರದಲ್ಲಿ ಬಂಗಾಳ ಶಾಲೆಯ ಸಂಸ್ಥಾಪಕ ಅವನೀಂದ್ರನಾಥ್ ಠಾಗೂರ್ ಅವರ ಸಂಸ್ಥೆಯಲ್ಲಿ ಉಪಪ್ರಾಂಶುಪಾಲರಾಗಿರ್ತಾರೆ. ಇವರಿಗೆ ಶಾಸ್ತ್ರೀಯ ನಗ್ನ ಚಿತ್ರಗಳನ್ನು ಬಿಡಿಸುವುದು ಮತ್ತು ಎಣ್ಣೆಯಲ್ಲಿ ಚಿತ್ರಿಸುವುದು ಸೇರಿದಂತೆ ಚಾಲ್ತಿಯಲ್ಲಿರುವ ಶೈಕ್ಷಣಿಕ ಸಂಪ್ರದಾಯದಲ್ಲಿ ಚಿತ್ರಿಸಲು ಕಲಿಸಲಾಯಿತು. 1908ರಲ್ಲಿ ಅವರು ಲಲಿತ ಕಲೆಯಲ್ಲಿ ಡಿಪ್ಲೊಮಾ ಪಡೆದರು. ನಂತರ ಪ್ರಧಾನ ಇ.ಬಿ. ಹ್ಯಾವೆಲ್ ಅವರ ಪ್ರಭಾವ ಮತ್ತು ರವೀಂದ್ರನಾಥ್ ಠಾಗೂರ್ ಅವರ ನಿರ್ಣಾಯಕ ಉಪನ್ಯಾಸವು ಅವರು ಪಾಶ್ಚಿಮಾತ್ಯ ಸಂಪ್ರದಾಯಗಳಿಂದಲ್ಲ, ಬದಲಾಗಿ ತಮ್ಮದೇ ಆದ ಸಂಸ್ಕೃತಿಯಿಂದ ಸ್ಫೂರ್ತಿ ಪಡೆಯಬೇಕು ಎಂಬ ಅರಿವಿಗೆ ತಂದಿತು ಮತ್ತು ಅದರಿಂದ ಅವರು ಸ್ಫೂರ್ತಿಗಾಗಿ ಜೀವಂತ ಜಾನಪದ ಮತ್ತು ಬುಡಕಟ್ಟು ಕಲೆಯತ್ತ ನೋಡಿದರು. ಅವರು ಕಾಲಿಘಾಟ್ ಚಿತ್ರಕಲೆ ಇದರಿಂದ ಹೆಚ್ಚು ಪ್ರಭಾವಕ್ಕೆ ಒಳಗಾಗಿದ್ದರು. ಇದು ದಪ್ಪವಾದ ವ್ಯಾಪಕವಾದ ಕುಂಚ ಸ್ಟ್ರೋಕ್ಗಳನ್ನು ಹೊಂದಿರುವ ಕಲೆಯ ಶೈಲಿಯಾಗಿದ್ದರಿಂದ ಅವರು ತಮ್ಮ ಹಿಂದಿನ ಇಂಪ್ರೆಷನಿಸ್ಟ್ ಭೂ ದೃಶ್ಯಗಳು ಮತ್ತು ಭಾವಚಿತ್ರಗಳಿಂದ ದೂರ ಸರಿದು 1921 ಮತ್ತು 24ರ ನಡುವೆ ಸಂತಾಲ್ ನೃತ್ಯವನ್ನು ತಮ್ಮ ಆರಂಭಿಕ ಹಂತವಾಗಿ ಪ್ರಯೋಗಿಸುವ ಮೊದಲು ಅವಧಿಯನ್ನು ಪ್ರಾರಂಭಿಸಿದರು. ಇಷ್ಟ ಆಗಿತ್ತು ಆರಂಭಿಕವಾದ ಮಾಹಿತಿ. ನಂತರದ ಮಾಹಿತಿ ಮುಂದಿನ ಜಮಿನಿ ರಾಯ್ ಪೇಂಟಿಂಗಿನ ಜೊತೆಗೆ ಅಪ್ಲೋಡ್ ಮಾಡ್ತೇನೆ. ಅಲ್ಲಿವರೆಗೂ ಹೀಗೆ ನನ್ನ ವಿಡಿಯೋನ ನೋಡ್ತಾ ಇರಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.
ಥ್ಯಾಂಕ್ಸ್ ಫಾರ್ ವಾಚಿಂಗ್.